ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಪಕ್ಷಾಂತರಿಗಳಾಗ್ತಾ ಇದ್ದಾರೆ. ಪಕ್ಷದ ನಿಷ್ಠೆಯನ್ನ ಕೈಬಿಟ್ಟು ಭ್ರಷ್ಟರಾಗಿದ್ದಾರೆ. ಜನಸಾಮಾನ್ಯರ ಸುಖ ದುಃಖಗಳನ್ನ ಯಾರೂ ಕೇಳ್ತಾ ಇಲ್ಲ. ಲಂಚಕೋರರ ಹಾವಳಿ ಮುಗಿಲು ಮುಟ್ಟಿದೆ. ಹೀಗಿರ್ಬೇಕಾದ್ರೆ ಜನರು ಹೇಗೆ ಸುಖವಾಗಿರೋಕ್ ಸಾಧ್ಯ? ಮೇಡಮ್, ನಿಮ್ಮ ಮಗ ಈಗ ಈ ರಾಜ್ಯದ ಸಿಎಂ. ಸಾಮಾನ್ಯ ಜನತೆ ಅವರನ್ನ ಲಂಚ ಸಾಮ್ರಾಟ್ ಅಂತ ಕರೀತಿದ್ದಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ನನ್ನ ಮಗ ಲಂಚಕೋರನಾಗಿದ್ರೆ ನಾನದನ್ನ ಖಂಡಿಸ್ತೇನೆ. ನಾನು ಕೆಲವು ಪತ್ರಿಕೆಗಳಲ್ಲಿ ಈ ಸುದ್ದಿಯನ್ನ ಗಮನಿಸಿದ್ದೇನೆ. ಆದ್ರೆ ಇದು ವಿರೋಧ ಪಕ್ಷಗಳ ಪಿತೂರಿ ಇರಬಹುದು ಅಂತ ಸುಮ್ಮನಾಗಿದ್ದೆ. ಆ ಕಾರಣಕ್ಕೆ ನಾನು ವಿಚಾರಿಸಿಲ್ಲ. ಅದು ಸತ್ಯವೇ ಆಗಿದ್ರೆ ನಾನು ಅಂಥದ್ರ ವಿರುದ್ಧ ಹೋರಾಟ ಮಾಡ್ತೇನೆ. ನನಗೆ ನನ್ನ ಮಗ ಮುಖ್ಯ ಅಲ್ಲ, ದೇಶ ಮುಖ್ಯ, ಜನಗಳ ಹಿತ ಮುಖ್ಯ. ನಮಸ್ಕಾರ. ಅಮ್ಮ, ಯಾಕೆ ಟಿಫನ್ ಮಾಡ್ಲಿಲ್ವಾ? ತಿಂಡಿ ತಿನ್ನೋಕ್ ಮುಂಚೆ ನಿನ್ನ ಹತ್ರ ಒಂದು ಮಾತು ಕೇಳ್ಬೇಕಾಗಿತ್ತು. ಸಂಕೋಚ ಯಾಕಮ್ಮ? ಒಂದಲ್ಲ 10 ಪ್ರಶ್ನೆ ಕೇಳು, ಮನಸ್ ಬೆಚ್ಚಿ ಉತ್ತರ ಕೊಡ್ತೀನಿ. ಇವತ್ತು ನನ್ನ ಪತ್ರಿಕೆಯವ್ರು ಕೇಳಿದ್ರು, ನೀನು ಲಂಚ ತಗೊಳ್ತೀಯಂತೆ, ನಿಜಾನಾ? ಅಮ್ಮ, ನಾನು ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಮಗ. ಈಕೆಯ ರಕ್ತ ನನ್ನ ಮೈಯಲ್ಲಿ ಹರಿತಾ ಇದೆ. ಆದರೆ ಈ ಮಹಾತಾಯಿಯ ತ್ಯಾಗನ ಮೆಚ್ಚಿ ಯಾರೂ ನನ್ನನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿಲ್ಲ. ಸ್ವಯಂ ಪ್ರತಿಭೆಯಿಂದ ಅಧಿಕಾರದ ಗದ್ದಿಗೆ ಹಿಡಿದಿದ್ದೀನಿ. ಅಮ್ಮ, ಲಂಚ ಅನ್ನೋದು ಇವತ್ತಿನದಲ್ಲ, ಯುಗ ಯುಗಗಳಿಂದ ನಡ್ಕೊಂಡು ಬರ್ತಾ ಇದೆ. ವ್ಯವಸ್ಥೆನ ಸರಿದೂಗಿಸೋದಕ್ಕೆ ನಾನು ಹಣ ತಗೋಬೇಕಾಗುತ್ತೆ. ಅದನ್ನ ಲಂಚ ಅಂತ ಕರೀತಾರೆ. ನಾನೇನ್ ಮಾಡ್ಲಿ? ಅಮ್ಮ, ನಿನ್ನ ಮಗ ಈ ರಾಜ್ಯದ ಸಿಎಂ, ಅಧಿಕಾರದ ಚುಕ್ಕಾಣಿ ಹಿಡಿದು ಕುರ್ಚಿಯಲ್ಲಿ ಕುಳಿತಿರೋ ಪ್ರಜಾಪ್ರತಿನಿಧಿ. ಜನಗಳ ಕಲ್ಯಾಣಕ್ಕಾಗಿ ಹೇಗೆ 10 ಅಂಶದ ಕಾರ್ಯಕ್ರಮ, 20 ಅಂಶದ ಕಾರ್ಯಕ್ರಮಗಳನ್ನು ರೂಪಿಸ್ತೇವೋ ಹಾಗೆ ಕೈಗೆ ಬಂದ ಅಧಿಕಾರನ ಉಳಿಸ್ಕೊಳ್ಳೋದಕ್ಕೆ 1 ಅಂಶದ ಕಾರ್ಯಕ್ರಮ ಹಾಕೊಳ್ಳೋದು ಮುಖ್ಯ. ಅಮ್ಮ, ಜನಗಳಿಗೆ ಆಶ್ವಾಸನೆ ಕೊಟ್ಟು ಎಲೆಕ್ಷನ್ ಗೆಲ್ಲೋದು ಎಷ್ಟು ಮುಖ್ಯನೋ, ಕೈಗೆ ಬಂದ ಅಧಿಕಾರನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಲಂಚ ಲಂಚ ಅಂತ ಪಡ್ಕೊಳ್ಳೋ ಈ ಜನ ಎಲೆಕ್ಷನ್ ಟೈಮ್ನಲ್ಲಿ ಹೆಂಡ ಹಣ ತಗೊಂಡೇ ವೋಟ್ ಹಾಕೋದು. ಆಗ ಇವರಿಗೆ ತಾವು ಮಾಡಿದ್ದು ತಪ್ಪು ಅಂತ ಅನ್ಸೋದಿಲ್ವಾ? ನೋಡಪ್ಪ, ಸಾಮಾನ್ಯ ಜನರು ತಪ್ಪು ಮಾಡಿದ್ರೆ ಅದು ಲೆಕ್ಕಕ್ಕೆ ಬರೋಲ್ಲ. ನೀನು ಪ್ರಜಾಪ್ರತಿನಿಧಿ, ಮುಖ್ಯಮಂತ್ರಿ. ಅದು ಸರಿ, ಆದ್ರೆ ನನಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿರೋದು ಹೈಕಮಾಂಡ್. ಅಂದ ಮೇಲೆ ಜನಗಳ ಹಿತಕ್ಕಿಂತ ಹೈಕಮಾಂಡ್ ಮುಂದೆ ನಿಷ್ಠೆ ತೋರಿಸೋದು ನನಗೆ ಮುಖ್ಯ ಆಗುತ್ತೆ. ಪಾರ್ಟಿ ಫಂಡ್ ಕೇಳಿದ್ರೆ ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಸೂಟ್ ಕೇಸ್ ತುಂಬಾ ಕಳಿಸ್ಬೇಕಾಗುತ್ತೆ. ಅದು ಪಕ್ಷದ ಹಿತಕ್ಕಾಗಿ. ಪಾರ್ಟಿ ನಮ್ಮ ಮೇಲೆ ವೀಕ್ಷಕರನ್ನ ಇಟ್ಟಿರುತ್ತೆ. ವೀಕ್ಷಕರು ಬಂದಾಗ ಸೂಟ್ ಕೇಸ್ ತುಂಬಾ ಕೊಡಬೇಕಾಗುತ್ತೆ. ಅದು ವೀಕ್ಷಕರ ಹಿತಕ್ಕಾಗಿ. ಇನ್ನು ವಿರೋಧ ಪಕ್ಷದ ನಾಯಕರಿಗೆ ಟೈಮ್ಗೆ ಸರಿಯಾಗಿ ನೋಟಿನ ಕಂತೆ ಕಳಿಸ್ತಾ ಇರಬೇಕಾಗುತ್ತೆ. ಅದು ಸರ್ಕಾರದ ಹಿತಕ್ಕಾಗಿ. ಇನ್ನು ನಮ್ಮ ಪಾರ್ಟಿಯಲ್ಲೇ ಇದ್ದುಕೊಂಡು ವಿರೋಧಿ ಚಟುವಟಿಕೆಗಳನ್ನು ನಡೆಸೋ ಆ MLAಗಳಿಗೆ ನಾಯಿಗೆ ಬಿಸ್ಕತ್ ಹಾಕೋ ಹಾಗೆ ಅವರು ಬೌ ಅಂದಾಗೆಲ್ಲ ಅವರ ಬಾಯಿಗೆ ನೋಟಿನ ಕಂತೆ ಹಾಕ್ಬೇಕಾಗುತ್ತೆ. ಅದು ನನ್ನ ಹಿತಕ್ಕಾಗಿ. ಏನಪ್ಪ,
ನಿನಗೆ ಪ್ರಜಾಸೇವೆ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ? ಅಧಿಕಾರ ಇರೋದು 5 ವರ್ಷ, ಅದಕ್ಕೆ ಮುಂಚೆನೇ ಕುರ್ಚಿ ಬಿದ್ದು ಹೋಗ್ಬೋದು. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ದಿನದ 24 ಗಂಟೆ ಸಾಕಾಗೋದಿಲ್ಲ. ಇನ್ನು ಪ್ರಜಾ ಸೇವೆನೂ ಮಾಡು ಅಂದ್ರೆ ನಾನು ಹೇಗಮ್ಮ ಮಾಡ್ಲಿ? ಈಗಿನ ವ್ಯವಸ್ಥೆಯಲ್ಲಿ ಕುರ್ಚಿನ ಉಳಿಸ್ಕೊಳ್ಳೋದು ಬಹಳ ಖರ್ಚಿನ ವಿಷಯ. ಇಟ್ ಇಸ್ ನಾಟ್ ಎ ಜೋಕ್, ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಅಮ್ಮ, ನಿನ್ನ ಮಗ ಸಿಎಂ, ನೀನು ಸಿಎಂ ತಾಯಿಯಾಗಿಯೇ ಉಳಿಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಇಷ್ಟೆಲ್ಲ ಮೇಂಟೈನ್ ಮಾಡ್ತಿದ್ದೀನಮ್ಮ. ಅಮ್ಮ, ಟಿಫನ್ ಮಾಡದೆ ಹೋಗ್ತಾ ಇದೆಯಲ್ಲಮ್ಮ. ನಿನ್ನ ಭಾಷಣ ಕೇಳಿ ನನ್ನ ಹೊಟ್ಟೆ ತುಂಬ ಹೋಯ್ತಪ್ಪ. ಅಮ್ಮ, ನೀನು ಟಿಫಿನ್ ಮಾಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಸಿಎಂ ಸೀಟ್ನ ಬಿಡೋಕ್ ಸಾಧ್ಯ ಇಲ್ಲ. ಸರ್, ನಿಮ್ ಮಾರ್ಗದರ್ಶನದಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಿದ್ವಿ, ಬಹಳ ಸಂತೋಷ ಆಯ್ತು. ಸರ್, ನೀವು ಗ್ರೇಟ್ ಸರ್. ನಿಜವಾಗ್ಲೂ ಇವತ್ತು ಒಳ್ಳೆ ದಿನ ಸರ್. ಆ ಲಂಚಕೋಡ್ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ರಿ. ಯಾಕ್ರಯ್ಯ ಇಷ್ಟು ಅರ್ಜೆಂಟ್ ಆಗಿ ಸಂತೋಷ ಪಡ್ತೀರಾ? ಅವ್ರನ್ನೆಲ್ಲ ಹಿಡ್ಕೊಂಡು ಮಾತ್ರಕ್ಕೆ ಲಂಚ ನಿರ್ಮೂಲನ ಆಯ್ತು, ಅವ್ರಿಗೆಲ್ಲ ಜೈಲು ಶಿಕ್ಷೆ ಆಗತ್ತೆ ಅಂತ ನೀವು ಹಿಡ್ಕೊಂಡಿದ್ದೀರೇನಪ್ಪ? ಏನ್ ಸರ್ ನೀವ್ ಹೇಳ್ತಿರೋದು? ಅಮ್ಮ ಶಾಂತಿ, ನಾವು ಭಾರತೀಯರು. ಈ ದೇಶದಲ್ಲಿ ಹೆಚ್ಚು ಶಿಕ್ಷೆ ಅನುಭವಿಸೋರು ನಮ್ಮಂತ ನಿಮ್ಮಂತ ಅಮಾಯಕರು. ನಾವು ಹಿಡ್ಕೊಟ್ಟವರು ಹಂಚ್ಕೋರು ಭ್ರಷ್ಟರು, ದುಷ್ಟ ರಾಜಕೀಯ ನಾಯಕರ ಬೆಂಬಲ ಇರೋ ರಾಕ್ಷಸರು. ಭ್ರಷ್ಟರಿಗೆ ದುಷ್ಟರು ಶಿಕ್ಷೆ ಕೊಟ್ಟಿದ್ದನ್ನ ಎಲ್ಲರೂ ಕೇಳಿದ್ದೀರಾ? ಅವರಿಗೆ ಶಿಕ್ಷೆ ಕೊಡೋ ಕಾನೂನೇನೋ ಇದೆ, ಆದ್ರೆ ಪ್ರಯೋಜನವಾಗ್ತಾ ಇಲ್ವೇ? ಇಷ್ಟೆಲ್ಲ ಗೊತ್ತಿದ್ರು ನಮ್ಮನ್ನ ಯಾಕೆ ಸರ್ ಪ್ರಚೋದನೆ ಮಾಡಿದ್ರಿ? ಅದು ನವಭಾರತ ನಿರ್ಮಾಣವಾಗಲಿ ಅಂತ, ಅದು ಲಂಚರಹಿತವಾಗಿರ್ಲಿ ಅಂತ. ಇದು ಮೊದಲನೇ ಹೆಜ್ಜೆ. ಪ್ರಜ್ಞಾವಂತ ಪ್ರಜೆಗಳನ್ನ ನಮ್ ಕಡೆ ಸೆಳ್ಕೊಳ್ಳೋದಕ್ಕೆ ಮೊದಲು ನಾವು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಫಲಕಾರಿ ಆಗಬೇಕು. ನೀವ್ ಈಗಲೇ ಎಷ್ಟು ಖುಷಿಯಾಗಿಬಿಟ್ರೆ ಆಮೇಲೆ ನಿಮ್ ಪ್ರಯತ್ನಕ್ಕೆ ಉತ್ಸಾಹ ಎಲ್ಲಿ ಬರುತ್ತೆ? ಬನ್ನಿ ಬನ್ನಿ, ಅವರಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಅಂತ ಲೋಕಾಯುಕ್ತರ ಕೇಳೋಣ. ಬನ್ನಿ ಬನ್ನಿ. ತಾವು ನಮ್ಮ ದೇಶದ ಲಂಚಾವತಾರಗಳನ್ನ ಭ್ರಷ್ಟಾಚಾರಗಳನ್ನ ಹಿಡಿದು ಹೊರಗೆ ಹಾಕಿ ಬಹಳ ದೊಡ್ಡ ಉಪಕಾರ ಮಾಡಿದ್ದೀರಿ. ಅದಕ್ಕಾಗಿ ನನಗೆ ನಮ್ಮ ಸಮಾಜದ ಸಕಲ ಸಜ್ಜನ ಪರವಾಗಿ ಅನಂತ ಧನ್ಯವಾದಗಳು ಸರ್. ನೋಡಿ, ಸರ್ಕಾರಿ ನೌಕರರು, ಸಾರ್ವಜನಿಕ ನೌಕರರು ಜನರ ಸೇವೆ ಮಾಡೋದು ಅವ್ರ ಕರ್ತವ್ಯ. ಅದಕ್ಕಾಗಿ ಅವರು ಸಂಬಳನೂ ತೆಗೆದುಕೊಳ್ತಾರೆ. ಈ ಸಂಬಳ ಎಲ್ಲ ಸಾರ್ವಜನಿಕರ ಹಣದಿಂದ ಪಡೆದು ಅವರು ಸೇವೆ ಮಾಡೋದು ಅವರ ಅತ್ಯಗತ್ಯವಾದ ಕರ್ತವ್ಯ. ಆದರೆ ಈ ಕರ್ತವ್ಯನ ಅವರು ಮಾಡದೇ ಇದ್ದರೆ ಅಥವಾ ಲಂಚಕ್ಕೋಸ್ಕರ ಅದನ್ನು ಮಾಡೋದನ್ನು ನಿಧಾನ ಮಾಡಿದ್ರೆ ಅವರು ಕರ್ತವ್ಯ ಲೋಪ ಮಾಡ್ದಂಗೆ ಆಗ್ತದೆ. ಈ ಕರ್ತವ್ಯನ ನಡೆಸ್ಕೊಂಡು ಬರೋಕ್ಕೆ ಅಥವಾ ಸಲ್ಲಿಸೋದಕ್ಕೋಸ್ಕರ ಸಾರ್ವಜನಿಕರಿಗೆ ಅವರಿಂದ ಹಣ ಕೇಳಬೇಕಾಗಿಲ್ಲ. ಆ ರೀತಿ ಹಣ ಕೇಳಿದ್ರೆ ಈ ಸಾರ್ವಜನಿಕ ನೌಕರದ್ದು ತಪ್ಪಾಗ್ತದೆ, ಅವರನ್ನು ಪ್ರಾಸಿಕ್ಯೂಟ್ ಮಾಡ್ಬೋದಾಗ್ತದೆ. ಸರ್, ಈ ಹಿಡಿದು ಹಾಕಿದ್ದೀರಲ್ಲ, ಇವರಿಗೆಲ್ಲ ಕೊನೆಗೆ ಶಿಕ್ಷೆ ಆಗುತ್ತಾ ಸರ್? ಸಾರ್ವಜನಿಕ ನೌಕರು ಇದಾರಲ್ಲ, ಅಧಿಕಾರಿಗಳು ಅನ್ನೋರು, ಅವರು ಯಾವಾಗಲೂ ಲಂಚ್ಕೋರರಾಗ್ತಾರೋ ಆ ಲಂಚ್ಕೋರ್ತನದಿಂದ ಅವ್ರನ್ನ ಯಾವಾಗಲೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಹಿಡಿದು ಅವರಿಗೆ ಶಿಕ್ಷೆ ಗುರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವೋ ಆ ಪ್ರಯತ್ನದ ಸಮಯದಿಂದಲೇ ಅವ್ರ ಶಿಕ್ಷೆ ಶುರು ಆಗ್ತದೆ. ಅಥವಾ ಅವ್ರ ಶಿಕ್ಷೆ ಅನುಭವಿಸ್ಬೇಕಾಗಿ ಜೈಲಿನಲ್ಲಿ ಹೋಗಿ ತಪ್ಪಿಸೋಕ್ಕಾಗೋದೇ ಸಾಧ್ಯ ಇಲ್ಲ. ಯಾವುದು ಇದರಿಂದ ತಪ್ಪಿಸ್ಕೊಳ್ಳುವಂತ ಅಧಿಕಾರಿಗಳು ಯಾರು ಇದುವರೆಗೂ ಇಲ್ಲ. ಅವ್ರ ಜೀವನ ಪರ್ಯಂತ ಆಗ್ತದೆ. ಅದರ ಪ್ರಭಾವ ಇವನ್ ಅವ್ರ ಮಕ್ಕಳ ಮೇಲೂ ಬೇಕಾದಷ್ಟು ಆಗ್ಬಿಡ್ತದೆ. ಸರ್, ತಮ್ಮಿಂದ ಬಹಳ ಉಪಕಾರ ಆಯ್ತು. ಬರ್ತೀವಿ. ನಮಸ್ಕಾರ.